ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಅಂಕಳಕೊಪ್ಪ ಗ್ರಾಮದಲ್ಲಿ ನಾರಾಯಣಸ್ವಾಮಿ ಎಂಬ 25 ವರ್ಷದ ಯುವಕ ಸಾಲ ಬಾಧೆ ತಾಳಲಾರದೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಧೃತಿಗೆಡುವ ಘಟನೆ ನಡೆದಿದೆ. ಪದವಿ ಮುಗಿಸಿ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡುತ್ತಿದ್ದ ಈತ IPL ಕ್ರಿಕೆಟ್, ಬೆಟ್ಟಿಂಗ್ ಹಾಗೂ ಆನ್ಲೈನ್ ಗೇಮ್ಗಳ ವ್ಯಸನಕ್ಕೆ ಬಿದ್ದು ಭಾರಿ ಸಾಲ ಮಾಡಿಕೊಂಡಿದ್ದ ಎನ್ನಲಾಗಿದೆ. ಇಡೀ ಕುಟುಂಬಕ್ಕೆ ಆಧಾರವಾಗಿದ್ದ ಒಳ್ಳೆಯ ಹುಡುಗ ಹೀಗೆ ದಿಢೀರನೆ ಸಾವಿಗೆ ಶರಣಾಗಿರುವುದು ಗ್ರಾಮಸ್ಥರಲ್ಲಿ ತೀವ್ರ ಆಘಾತವು ಮೂಡಿಸಿದೆ. ಈ ಘಟನೆಯ ಬೆನ್ನಲ್ಲೇ ಆಸ್ಪತ್ರೆಗೆ ಭೇಟಿ ನೀಡಿದ ಮಾಜಿ ಶಾಸಕ ಮಸಾಲೆ ಜಯರಾಂ ಅವರು ಇಂತಹ ಆನ್ಲೈನ್ ಜೂಜಾಟಗಳು ಬಡವರ ಮತ್ತು ವಿದ್ಯಾರ್ಥಿಗಳ ಬದುಕನ್ನು ನಾಶ ಮಾಡುತ್ತಿವೆ ಎಂಬ ಕಳವಳ ವ್ಯಕ್ತಪಡಿಸಿದ್ದಾರೆ. ಯುವ ಪೀಳಿಗೆಯನ್ನು ಬಲಿ ತೆಗೆದುಕೊಳ್ಳುತ್ತಿರುವ ಇಂತಹ ಕ್ರಿಕೆಟ್, ಬೆಟ್ಟಿಂಗ್ ಹಾಗೂ ಆನ್ಲೈನ್ ದಂಧೆಗಳಿಗೆ ನೂತನ ಸರ್ಕಾರ ತಕ್ಷಣವೇ ಬ್ರೇಕ್ ಹಾಕಬೇಕು ಎಂದು ಅವರು ಆಗ್ರಹಿಸಿದ್ದಾರೆ. ಈ ಘಟನೆ ಬಗ್ಗೆ ಒಬ್ಬ ಅಮಾಯಕ ಹುಡುಗ ಸೂಸೈಡ್ ಮಾಡ್ಕೊಂಡವನೆ. ಏನು ರಾಜ್ಯದಲ್ಲಿ ನಡೆದಿರೋ IPL ಏನು 2020 ಇವೆಲ್ಲ ಏನಿದೆ RCB ಇದೆಲ್ಲ ವ್ಯಾಮೋಹಕ್ಕೆ ಬೆಡ್ಡಿಂಗ್ ಕಟ್ಟಿ ಆನ್ಲೈನ್ ಬೆಡ್ಡಿಂಗಲ್ಲಿ ಕಟ್ಟಿ ಇವತ್ತು ನನ್ನ ಸ್ನೇಹಿತರ ಮಗ ನಾರಾಯಣಸ್ವಾಮಿ ಅಂತೇಳಿ BCom ಪದವೀಧರ ಒಂದು ಮಹೇಶ್ ಅಂತೇಳಿ ಬಸಮ್ಮಿ ಅವರಪ್ಪ ಸೂಸೈಡ್ ಮಾಡ್ಕೊಂಡು ಇವತ್ತು ಅವನೇನು ದೊಡ್ಡ ಸಾಲಾಗಿಲ್ಲ, ಮಾಡ್ಕೊಳ್ಳೋದು ಜಾಸ್ತಿ ಇಲ್ಲ. 2-3 ಲಕ್ಷ 4 ಲಕ್ಷ ಸಣ್ಣ ಹುಡುಗ ಇನ್ನು ಕೆಲಸಕ್ಕೆ ಹೋಗ್ತಾಯಿದ್ದ, ಒಂದು 20,000 ಸಂಬಳ ಸಿಗ್ತಾಯಿತ್ತು. ಎಲ್ಲ ಮಾಡ್ಕೊಂಡು ಸಾಲ ಮಾಡ್ಕೊಂಡು ಯಾರಿಗೆ ಏನು ಹೇಳಬೇಕು, ಅಪ್ಪಂಗೆ ಹೇಳಿಲ್ಲ, ಏನು ಹೇಳಿಲ್ಲ. ಬಟ್ ನಿನ್ನೆ ಬಂದ ಏನು ಬಾಯಿ ಬಿಟ್ಟು ಹೇಳಿಲ್ಲ ಈ ಥರ ಆಗಿದೆ, ಹಿಂಗೆ ಆಗಿದೆ ಅಂತ ಬಂದ್ಬಿಟ್ಟು ಆತ ಊಟನೂ ಮಾಡಿಲ್ಲ, 2 ದಿವಸ ಊಟ ಮಾಡಿಲ್ಲ, ಮತ್ತು ಖಿನ್ನತೆಗೆ ಒಳಗಾಡೋಣ, ಬೆಳಗ್ಗೆ ಎದ್ದು ಸೂಸೈಡ್ ಮಾಡ್ಕೊಂಬಿಟ್ಟವನು. ಇವತ್ತು ಏನು ರಾಜ್ಯ ಸರ್ಕಾರ ನಡೆಸತಕ್ಕಂಥ ಈ ಒಂದು ದಂಧೆನ ಕೂಡಲೇ ಯಾವ ಕ್ರಮ ತಗೋತಾರೋ ಗೊತ್ತಿಲ್ಲ, ಇದು ನಿರ್ದಾಕ್ಷಿಣ್ಯ ಕ್ಯಾನ್ಸಲ್ ಮಾಡಬೇಕು, ಏನು ನಡಿಬೇಡದು. ಯಾಕೆಂದರೆ ಈ ದಂಧೆಯಿಂದ ಸುಮಾರು ಜನ ಅಮಾಯಕರ ಯುವಕ ಮಿತ್ರರು ಬಲಿ ಆಗ್ತಾಯಿದ್ರು. ಇವತ್ತು ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋದರೆ ಬಡವ್ರುಗಳೇ ಇದು ಬಲಿ ಆಗ್ತಾ ಇರೋದು. ಇವತ್ತು ಬೆಂಗಳೂರು ಇರ್ತಕ್ಕಂಥ ಬೇರೆ ಬೇರೆ ಸಣ್ಣ ಪುಟ್ಟ